ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಲ್ಲಿರ್ತಕ್ಕಂಥ 10ನೇ ಪಾಠ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ. ಸರಿಯಾದ ಉತ್ತರ ನವೆಂಬರ್ 1. ಪ್ರಶ್ನೆ 2, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಕೇಳಿದರು. 1973 ಅನ್ನೋದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ ಅಂತ ಕೇಳಿದ್ದಾರೆ. ಆಂಧ್ರ ಪ್ರದೇಶ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂತ ಕೇಳಿದರು. ಬೆಳಗಾವಿ. ಐದನೇ ಪ್ರಶ್ನೆ, ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ ಅಂತ ಇತ್ತು. ದಕ್ಷಿಣ. ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ ಅಂತ ಕೇಳಿದರೆ ಸೈಂಟ್ ಮೇರಿಸ್ ದ್ವೀಪ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಏಳನೇ ಪ್ರಶ್ನೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ ಅಂತ ಕೇಳಿದರು. ಸಹ್ಯಾದ್ರಿ ಅನ್ನೋದು ಉತ್ತರ. ಎಂಟನೇ ಪ್ರಶ್ನೆ, ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸ್ತದೆ ಅಂತ ಕೇಳಿದರು. ಶಿವಮೊಗ್ಗ ಮತ್ತು ಉಡುಪಿ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೀತಾರೆ ಅಂತ ಕೇಳಿದರು. ಕೊಡಗು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗಳು ಸಂಕ್ಷಿಪ್ತವಾಗಿ ಉತ್ತರವನ್ನು ಬರಿಬೇಕು. 10ನೇ ಪ್ರಶ್ನೆ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೀರಿ ಅಂತ ಕೇಳಿದರು. ಅಕ್ಷಾಂಶ ಉತ್ತರ 11 ಡಿಗ್ರಿ 31 ಹ್ಯಾಶ್ದಿಂದ ಉತ್ತರ 18 ಡಿಗ್ರಿ 45 ಹ್ಯಾಶ್. ರೇಖಾಂಶ ಪೂರ್ವ 74 ಡಿಗ್ರಿ 12 ಹ್ಯಾಶ್ನಿಂದ ಪೂರ್ವ 78 ಡಿಗ್ರಿ 40 ಹ್ಯಾಶ್. 11ನೇ ಪ್ರಶ್ನೆ, ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಅಂತಕ್ಕಂಥದ್ದು ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಕರ್ನಾಟಕದ 4 ಆಡಳಿತ ವಿಭಾಗಗಳಾವುವು ಅಂತ ಕೇಳಿದರು. ಕಲಬುರಗಿ, ಬೆಳಗಾವಿ, ಮೈಸೂರು ಮತ್ತು ಬೆಂಗಳೂರು. ಮುಂದಿನ ಪ್ರಶ್ನೆ 13, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅಕ್ಷಾಂಶ ನೋಡಿದರೆ ಉತ್ತರದಲ್ಲಿ 11 ಡಿಗ್ರಿ 31 ಹ್ಯಾಶ್ದಿಂದ ಉತ್ತರದಲ್ಲಿ 18 ಡಿಗ್ರಿ 45 ಹ್ಯಾಶ್. ರೇಖಾಂಶದಲ್ಲಿ ಪೂರ್ವ 74 ಡಿಗ್ರಿ 12 ಹ್ಯಾಶ್ನಿಂದ ಪೂರ್ವ 78 ಡಿಗ್ರಿ 40 ಹ್ಯಾಶ್. ಇದು ಭಾರತದ ದಕ್ಷಿಣದಲ್ಲಿದೆ. ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದೆ. 14ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸ್ರಿ ಅಂತ ಕೇಳಿದರು. ಫಸ್ಟ್ 1 ಕರಾವಳಿ ಪ್ರದೇಶ, 2 ಮಲೆನಾಡು ಪ್ರದೇಶ, 3ನೇದು ಮೈದಾನ ಪ್ರದೇಶ ಅನ್ನೋದು 3 ಬರ್ತದೆ. 15ನೇ ಪ್ರಶ್ನೆ, ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪಶ್ಚಿಮ ಘಟ್ಟ ಪ್ರದೇಶವನ್ನು ಮಲೆನಾಡು ಅಂತ ಕರೀತಾರೆ. ಅಂದರೆ ಪಶ್ಚಿಮ ಘಟ್ಟಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರು ಸಹ್ಯಾದ್ರಿ ಬೆಟ್ಟ. ಇದರ ಉದ್ದ 650 ಕಿಲೋಮೀಟರ್ದಿಂದ ಅಗಲ 50ರಿಂದ 76 ಕಿಲೋಮೀಟರ್. ಸಮುದ್ರ ಮಟ್ಟದಿಂದ 900ರಿಂದ 1500 ಮೀಟರ್ ಎತ್ತರ, 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ. ಶಿಖರಗಳು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರ, ಕುದುರೆಮುಖ, ಕಲ್ಲತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಶಿಖರಗಳು. ಮುಂದಿನ ಪ್ರಶ್ನೆ, ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೀರಿ. ಇದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯದಲ್ಲಿದೆ. ಇದು ಮಂಗಳೂರಿನಿಂದ ಕಾರವಾರದವರೆಗೆ ವಿಸ್ತರಿಸಿದೆ. ಇದು 320 ಕಿಲೋಮೀಟರ್ ಉದ್ದವಿದ್ದು 12ರಿಂದ 64 ಕಿಲೋಮೀಟರ್ ಅಗಲವಿದೆ. ಇದು ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರವಿದೆ. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಇಲ್ಲಿರ್ತಕ್ಕಂಥ ಬಂದರುಗಳು ನವಮಂಗಳೂರು, ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲಿಕೇರಿ ಮತ್ತು ಹೊನ್ನಾವರ ಅಂತಕ್ಕದ್ದನ್ನು ಬರೆದ್ರೆ ಸಾಕು. 17ನೇ ಪ್ರಶ್ನೆ, ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಹಾಗಾದರೆ ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳು ಅಂತಂದರೆ ಚಿತ್ರದುರ್ಗದಲ್ಲಿ ಬೆಟ್ಟಗಳು ಕಂಡು ಬರ್ತವೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ. ತುಮಕೂರಿನಲ್ಲಿ ಮಧುಗಿರಿ ಬೆಟ್ಟ, ಇದು ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಂದಿಗಿರಿಧಾಮ, ಚೆನ್ನಕೇಶವ ಬೆಟ್ಟ, ಕವಲೇದುರ್ಗ, ಸ್ಕಂದಗಿರಿ. ಇನ್ನು ಮಂಡ್ಯದಲ್ಲಿ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಇನ್ನು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟನೂ ಕೂಡ ಬರ್ತದೆ. 18ನೇ ಪ್ರಶ್ನೆ,
ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾದವು ಅಂತ ಕೇಳಿದರು. ಇಲ್ಲಿ ಚಾರ್ಮುಡಿ ಘಾಟಿ ಅಂತ ಬರ್ತದೆ, ಮಂಗಳೂರಿನಿಂದ ಚಿಕ್ಕಮಗಳೂರು, ಶಿರಾಡಿ ಘಾಟಿ, ಹಾಸನ ಸಕಲೇಶ್ಪುರ್ ಮಂಗಳೂರು, ಆಗುಂಬೆ ಘಾಟಿ ಶಿವಮೊಗ್ಗ ಉಡುಪಿ, ಹುಲಿಕಲ್ ಘಾಟಿ ಶಿವಮೊಗ್ಗ ಕುಂದಾಪುರ ಅಂತಕ್ಕದ್ದನ್ನು ನೀವು ಬರಿಬೇಕು. ಇನ್ನು ಹೊಂದಿಸಿ ಬರೆದಿದ್ದೀವಿ, ಆಲ್ರೆಡಿ ಉತ್ತರಗಳಿದ್ದಾವೆ. ಜೋಗ ಜಲಪಾತ ಅಂತ ಕೇಳಿದರೆ ಅದು ಶರಾವತಿ ನದಿ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಇನ್ನು ಓಂ ಬೀಚ್ ಇದೆ, ಅದು ಬಂದುಬಿಟ್ಟು ಗೋಕರ್ಣದಲ್ಲಿದೆ. ಇನ್ನು ನಂದಿಗಿರಿಧಾಮ ಇರ್ತಕ್ಕಂಥದ್ದು ಎಲ್ಲಿದೆಪ್ಪ ಅಂತಂದರೆ ಅದು ಚಿಕ್ಕಬಳ್ಳಾಪುರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಏಕಶಿಲಾ ಬೆಟ್ಟ ಅಂತ ಕೇಳಿದರೆ ಅದು ಮಧುಗಿರಿ ಬೆಟ್ಟ. ಇನ್ನು ಬಿಸಿಲ ನಾಡು ಅಂತ ಕೇಳಿದರೆ ಅದನ್ನು ಉತ್ತರದ ಮೈದಾನದ ಜೊತೆಗೆ ನಾವು ಹೊಂದಿಸಬೇಕಾಗ್ತದೆ. ಇಷ್ಟಿತ್ತು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ನೋಡಿಕೊಂಡು ಚೆನ್ನಾಗಿ ನೋಡಿ ಅಂತ ಹೇಳ್ತಾ